ಇಷ್ಟೊಂದು ಸ್ಪೀಡಾಗಿ ಯಾರಾದ್ರೂ ಬ್ರೇಕ್ ಹಾಕ್ತಾರ? ಕಲ್ ಬಿದ್ದಂಗಾಯ್ತು, ಸುಮ್ನೆ ಹಿಡೀರಿ. ಏ ಯಾರದ? ನಿಮ್ಗೆ ಹೇಳ್ತಿರೋದು ಯಾರದ? ಬಂದ್ರ ಆಚೆ. ಅಣ್ಣ ಸಾರಿ ಅಣ್ಣ. ಸಾರಿ ಅಣ್ಣ, ಮಾವಿನ ಕೈ ಹೊಡೆಯಕ್ ಹೋಗಿ ನೀವು ಕಾರಿಗೆ ಬಿಟ್ಟು. ಅಲ್ಲೋಡಿ ನೋಡಿ, ನಿಮ್ಗೆ ಮಾವಿನಕಾಯಿ ಇಷ್ಟ ಅಂತ ಗೊತ್ತಾಯ್ತಲ್ವಾ, ಅದಕ್ಕೆ ಕಿತ್ಕೊಡೋಣ ಅಂತ ಬಂದೆ. ನಿಮಗ್ ಮಾವಿನಕಾಯಿ ತಿನ್ಬೇಕನ್ಸಿದ್ರೆ ಮರ ಹತ್ಬಿಟ್ಟು ಕಿತ್ಕೊಂಡ್ ತಿನ್ಬೇಕು. ಯಾರಾದ್ರೂ ಕಲ್ಲು ಹೊಡಿತಾರ? ಯಾರ್ದಾರು ತಲೆ ಮೇಲೆ ಬಿದ್ದಿದ್ರ? ಸಾರಿ ಅಣ್ಣ, ಇನ್ನೊಂದ್ಸಲ ಈ ತರ ಮಾಡೋದ ದಯವಿಟ್ಟು ಸಂಶಯ. ಚಿರಾಗ್, ಮಕ್ಳನ್ ಬಯೋದ್ ಬದ್ಲು ನೀವೇ ಮರ ಹತ್ತಿ ಹಣ್ಣು ಕೀಳ್ಬೋದು ತಾನೆ. ಅಣ್ಣ ನನಗೂ ಒಂದು ಮಾವಿನಕಾಯಿ ಕಿತ್ಕೊಬಿಡಿ ಅಣ್ಣ. ಅಣ್ಣ ನಂಗೊಂದು ಮಾವಿನಕಾಯಿ ಕೊಡ್ರಿ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್. ಅದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಓ ಬರ್ಬೇಕು ಬರ್ಬೇಕು, ಲಕ್ಷ್ಮಿ ಗಾಯತ್ರಿ ಬೆಟಾಲಿಯನ್ ಬನ್ನಿ ಬನ್ನಿ ಬನ್ನಿ. ಕೊನೆಗೂ ಅಕ್ಕ ಮಗನ ಇನ್ಸ್ಪೆಕ್ಟರ್ ಮಾಡ್ಬಿಟ್ರಿ ಅಲ್ವಾ? ಹೌದಪ್ಪ. ಇದಕ್ಕೆಲ್ಲ ಕಾರಣ ನಮ್ಮಣ್ಣ ಜೈರಾಮಣ್ಣ. ನಮ್ಮಣ್ಣನ ಮಾತಿಗೆ ನಮ್ಮ ನರಸಿಂಹ ಬೆಲೆ ಕೊಟ್ಟು ಚೆನ್ನಾಗಿ ಓದಿ ಎಕ್ಸಾಮ್ ಬರ್ದಿದ್ದಕ್ಕೆ ಇವತ್ತು ಇನ್ಸ್ಪೆಕ್ಟರ್ ಆಗಿದ್ದಾನೆ. ನಿಮ್ಮನೇಲಿ ಯಾರಿಗಾದ್ರೂ ಕಷ್ಟ ಇದ್ರೆ ಹೇಳಿ, ನಮ್ ನರಸಿಂಹ ಅದನ್ನೆಲ್ಲ ನಿವಾರಿಸ್ತಾನೆ. ಇವತ್ ಬೆಳಗ್ಗೆ ಪೇಪರ್ ಅಲ್ಲಿ ನಮ್ ನರಸಿಂಹನ್ ಬಗ್ಗೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ನೀವೆಲ್ಲ ನೋಡಿದ್ರಾ? ಹೌದು, ನೋಡಿದ್ವಿ. ಬನ್ನಿ ಬನ್ನಿ, ಹೋಳಿಗೆ ಊಟ ರೆಡಿ ಇದೆ, ಬನ್ನಿ ಮಾಡಿ. ಕೂತ್ಕೊಳ್ಳಿ. ಜಯರಾಮಣ್ಣವ್ರು ಇಲ್ಲಿದ್ರೆ ಎಲ್ಲಾರು ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ಬೋದಾಯ್ತಲ್ವಾ? ಅಣ್ಣ ಊರಲ್ಲಿಲ್ಲ, ನರಸಿಂಹನು ಯಾವಾಗ ಬರ್ತಾನೋ ಗೊತ್ತಿಲ್ಲ. ನೀವು ಕುತ್ಕೊಳ್ಳಿ, ಊಟ ಮಾಡ್ಬಿಡಿ. ಕುತ್ಕೊಳ್ಳಿ ಕುತ್ಕೊಳ್ಳಿ. ಹಾಗೋ ನನ್ ಮಗ ಬಂದ. ಏನಪ್ಪ ನರಸಿಂಹ, ನಮ್ ಕಣ್ಮುಂದೆನೆ ಆದಿ ಬೀದಿಲಿ ಓಡಾಡ್ಕೊಂಡಿದ್ದೆ, ಈಗ ನೋಡಿದ್ರೆ ಇನ್ಸ್ಪೆಕ್ಟರ್ ಆಗ್ಬಿಟ್ಟಿದ್ಯಾ? ನೋಡಿ ನಮ್ಮ ಅಮ್ಮಂದು ಎಷ್ಟು ಒಳ್ಳೆ ಮನ್ಸು ಅಂತ. ಹಿಂದೆ ನೀವೆಲ್ಲ ನಿಮ್ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿದ್ರಿ, ಆದ್ರೆ ಇವತ್ತು ನಿಮ್ಮನ್ನ ಕರೆದು ಹೊಟ್ಟೆ ತುಂಬಾ ಊಟ ಹಾಕ್ತಿದ್ದಾರೆ. ನರಸಿಂಹ ಸುಮ್ಮನೆ. ಅದಕ್ಕೆ ಯಾಕಕ್ಕೆ ತೀರ್ಥ ಹಾಕೋತಾರ ಮುಖದ ಮೇಲೆ ನೀರ್ ಹಾಕ್ತಿದ್ದೀರಾ? ನಿನ್ಗೆ ಜನ ಸೇರೆ ಬೇಕೋ ಬೇಡವೋ? ಕೊಡ್ತೀನಿ ನಾನು. ನೀನ್ ಸ್ವಲ್ಪ, ನಿನ್ಗೆ ಈಗ ಹುಷಾರಿಲ್ಲ ಕಣೆ. ಹುಷಾರಿಲ್ವಾ? ನಾನ್ ಚೆನ್ನಾಗಿದ್ದೀನಲ್ಲ ಅದಕ್ಕೆ. ಅಲ್ಲ ನೀನ್ ಚೆನ್ನಾಗಿದೀಯಾ, ಆದ್ರೆ ಈಗ ಹುಷಾರಿಲ್ದಿರ ನಾಟಕ ಮಾಡೆ. ಆಕ್ಟಿಂಗ್ ಮಾಡ್ಬೇಕಾ? ಯಾರು ಬರ್ತಿದಾರಂತ ನಾನು ಆಕ್ಟಿಂಗ್ ಮಾಡ್ಬೇಕದ್ಕೆ? ನಿಮ್ಮ ಅಳಿಯ. ಏನಾಯ್ತು? ಯಾಕೆ ಹಿಂಗ್ ಕೂತಿದ್ದಾರೆ? ಅದೇ ಪ್ರಜ್ಞೆ ತಪ್ಪಿಟ್ಲು. ಈಗ ತಪ್ಪಿದ್ರ? ಇಲ್ಲ ಇಲ್ಲ, ಅವಳಿಗೆ ಮುಂಚೆನೆ ಹುಷಾರಿರ್ಲಿಲ್ಲ. ಅದು ಊಟ ಮಾಡ್ಬೇಕು ಅಂದ್ಲು, ಅದಕ್ಕೆ ರೆಡಿ ಮಾಡಿ ಕೂರ್ಸು, ನೀವು ಬರ್ತೀರಾ ಅಂತ. ಆಂಟಿ ಆಂಟಿ ಇದ್ದೇಳಿ. ಆಂಟಿ ಚಿರಾಗ್ ನೋಡಿ ಎಷ್ಟು ಬೆವರ್ತಿದ್ದಾರೆ. ಬೆವ್ರ ತರ ಇಲ್ಲ, ಯಾರ ಮುಖದ ಮೇಲೆ ನೀರ್ ಹರಿಸ್ದಂಗಿದೆ. ನಂಗೆ ಆಸ್ಪತ್ರೆಗೆ ಹೋಗೋಣ. ಆಂಟಿ ಇದ್ದೇಳಿ. ಅಳಿ ಅಂದ್ರೆ ಆಸ್ಪತ್ರೆನಾ? ನಾನ್ ಜೀವನದಲ್ಲಿ ಆಸ್ಪತ್ರೆಗೆ ಹೋಗಿಲ್ಲ. ನನ್ಗೆ ಸೂಜಿ ಅಂದ್ರೆ ತುಂಬಾ ಭಯ. ಇಂಜೆಕ್ಷನ್ ನನ್ಗಾಗಲ್ಲ ಆಗಲ್ಲ ಅಳಿ ಅಂದ್ರೆ. ಅದಕ್ಕೆ ನೀವಾದ್ರೂ ಹೇಳಿ. ಇಲ್ಲ, ಅವಳಿಗೆ ಇಂಜೆಕ್ಷನ್ ಅಂದ್ರೆ ಆಗಲ್ಲ. ದಿಶಾ ಅವ್ರೇನೋ ನಿಮ್ಗೆ ಹುಷಾರಿಲ್ಲ ಅಂತಿದ್ರು, ನೀವು ನೋಡಿದ್ರೆ ಸರಿಯಾಗಿ ಬ್ಯಾಟಿಂಗ್ ಮಾಡ್ತಿದ್ದೀರಾ. ಹಿಂಗ್ ತಿಂದ್ರೆ ಮತ್ತೆ ಹುಷಾರು ತಪ್ತೀರಾ. ಕಡಿಮೆ ತಿನ್ಬೇಕಲ್ವ ಹುಷಾರಿಲ್ದಿರುವಾಗ? ಅಯ್ಯೋ ಅಳಿ ಅಂದ್ರೆ ನನ್ಗೆ ತಲೆನೋವು ಮತ್ತೆ ಸ್ವಲ್ಪ ಜ್ವರ, ಆದ್ರೆ ಹೊಟ್ಟೆಗೆ ಏನೂ ಆಗಿಲ್ಲ, ಅದಕ್ಕೆ ತಿಂತಾ ಇದ್ದೆ. ಹೇಳಿದ್ನಲ್ಲ ನಿಮ್ಗೆ, ಈ ಜ್ವರ ಅಷ್ಟೇನೇನೆ. ನೀವು ಬನ್ನಿ, ನೀವು ಕೈಕಾಲು ಮುಖ ತೊಳ್ಕೊಳ್ಳಿ, ಊಟ ಬಡಿಸ್ತೀನಿ. ಚಿರಾಗ್ ಬನ್ನಿ. ಹೋಗಿ ಹೇಳಿ ಅಂದ್ರೆ
ಹೋಗಿ. ಏನು ಹೇಳ್ತಾ ಇದೆಯಾ ಮಗಳೇ? ಆ ಸೌಂದರ್ಯನ ಹಿಂದೆ ಇಷ್ಟೆಲ್ಲ ರಹಸ್ಯ ಅಡಗಿದ್ಯಾ? ಹೌದಮ್ಮ, ಸೌಂದರ್ಯ ಅವ್ರ ಡೈರಿಯಲ್ಲಿ ಸರ್ವಮಂಗಳ ಅನ್ನೋ ಹೆಸರು ಇತ್ತು. ಸರ್ವಮಂಗಳ ಸರ್ವಮಂಗಳ ಅಂದ್ರೆ ಯಾರು? ಯಾರ್ದು ಇರ್ಬೋದು ಈ ಡೈರಿ? ನಾನು ಇಲ್ದೇ ಇರುವಾಗ ನನ್ನ ರೂಮಿಗೆ ಬಂದು ಏನ್ ಮಾಡ್ತಿದ್ಯಾ? ಆದ್ರೂ ನೀನು ಸ್ವಲ್ಪ ಹುಷಾರಾಗಿರು ಮಗಳೇ. ಆ ಸೌಂದರ್ಯ ಅನ್ನೋ ಹೆಂಗಸು ತುಂಬ ಅಪಾಯಕಾರಿ. ಅವಳು ಸತ್ಯ ಕಂಡುಹಿಡಿಯೋದ್ರಲ್ಲಿ ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕಷ್ಟ ಆಗುತ್ತೆ ಕಣೆ. ನೀನೇನು ಯೋಚನೆ ಮಾಡ್ಬೇಡ ಅಮ್ಮ. ನಿನ್ನ ಪೊಲೀಸಪ್ಪನ ಆಶೀರ್ವಾದ ಇರೋವರೆಗೂ ನನಗೇನೂ ಆಗಲ್ಲ. ಆಮೇಲೆ ಯಾರಾದರೂ ಏನಾದರೂ ಕೇಳಿದ್ರೆ ನಾ ಸಂತೆಗೆ ಹೋಗಿದ್ದೀನಿ ಅಂತ ಹೇಳು, ಸರಿನಾ? ಹುಷಾರು ಮಗಳೇ. ಅತ್ತೆ, ಏನು ಹೇಳಿದ್ರೆ? ದಿಶಾ ಅವ್ರು ಕಾಣಿಸ್ತಲ್ಲ, ಎಲ್ಲಾದ್ರೂ ನೋಡಿದ್ರ? ಹಾ ಹೌದು. ಅದು ಅವಳಿಗೆ ಈ ಊರು ಹೊಸದಲ್ವಾ, ಹಳ್ಳಿಯೆಲ್ಲ ನೋಡಿಕೊಂಡು ಹಾಗೆ ತರಕಾರಿ ತೊಗೊಂಡು ಬರ್ತೀನಿ ಅಂದ್ಲು. ಹ್ಞೂ ಅಂದೆ. ನಿಮಗೆ ಕಾಫಿ ಮಾಡಿಕೊಡ್ತೀನಿ, ಬನ್ನಿ. ಬೇಡ ಅತ್ತೆ, ನಾನು ಸ್ವಲ್ಪ ಆಚೆ ಸುತ್ತಾಡ್ಕೊಂಬರ್ತೀನಿ. ಈ ಬಿಸಿಲಲ್ಲಿ ಯಾಕಳೆ ಅಂದರೆ? ಈ ಊರಿಗೆ ಬರ್ತಿದ್ದ ಹಾಗೆ ದೀಪ ಅವ್ರ ನೆನಪುಗಳು ತುಂಬ ಕಾಡಕ್ಕೆ ಶುರು ಆಗುತ್ತೆ. ಹೀಗೆ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಬರ್ತೀನಿ. ಸರಿ.